ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರಾವೃತಾ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತೀ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಮುಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ದ್ವಿತೀಯ ಖಂಡದ 6ನೆಯ ಅಧ್ಯಾಯದ ಮಧ್ಯಮಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಕಶ್ಯಪ ಮುನಿಯ ಪ್ರಜಾಸೃಷ್ಟಿ, ಜಯಾದಿ ದೇವತೆಗಳ ಸೃಷ್ಟಿ, ಬ್ರಹ್ಮದೇವನ ಶಾಪ, ಪುನಃ ಎಲ್ಲ ಮನ್ವಂತರಗಳಲ್ಲಿಯೂ ಅವರ ಜನನ, ಹಿರಣ್ಯಕಶಿಪಾದಿ 3 ಕೋಟಿ ದೈತ್ಯರ ಉತ್ಪತ್ತಿ, ದೇವದೈತ್ಯರ ಯುದ್ಧ, ದಿತಿದೇವಿಯಲ್ಲಿ 49 ಮರುತ್ತುಗಳ ಉತ್ಪತ್ತಿಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಮುಂದುವರಿಸಿ ಹೇಳುತ್ತಾರೆ, ಚಾಕ್ಷುಷ ಮನ್ವಂತರದಲ್ಲಿದ್ದ ಆ ಸಾಧ್ಯ ನಾಮಕ ದೇವತೆಗಳು ಈಗ ನಡೆಯುವ ವೈವಸ್ವತ ಮನ್ವಂತರದಲ್ಲಿ ಕಶ್ಯಪರಿಗೆ ಅದಿತಿ ದೇವಿಯಲ್ಲಿ ಆದಿತ್ಯ ನಾಮಕ ದೇವತೆಗಳಾಗಿ ಅವತರಿಸಿದರು. ತರುವಾಯ ಪುನಃ ಸ್ವಯಂಭುವ ಮನ್ವಂತರವೂ ಬರಲಾಗಿ ಸಾಧ್ಯ ನಾಮಕರಾದ 12 ದೇವತೆಗಳು ಪುನಃ ಉದ್ಭವಿಸುವರು. ಹೀಗೆ ಜಯನಾಮಕ ದೇವತೆಗಳು ಬ್ರಹ್ಮದೇವನ ಶಾಪದಿಂದ ಪುನಃ ಅವತರಿಸುವರು. ಯಾವ ಪುರುಷರು ಜಯನಾಮಕ ದೇವತೆಗಳು ವೈರಾಗ್ಯರಾಗಿದ್ದ ಕಾರಣ ಬ್ರಹ್ಮದೇವನ ಶಾಪದಿಂದ 7 ಜನ್ಮಗಳಲ್ಲಿ ಅವತರಿಸಿದರೆಂಬ ಚರಿತೆಯನ್ನು ಶ್ರದ್ಧೆಯಿಂದ ಕೇಳುವರೋ ಮತ್ತು ಪಠಣ ಮಾಡುವರೋ ಅವರಿಗೆ ಯಾವ ವಿಧ ಪಾಪವೂ ಇಲ್ಲದೆ ನಿತ್ಯ ಸುಖವನ್ನು ಅವರು ಹೊಂದುವರು. ಓ ವಿಪ್ರವರ್ಯರೇ, ಈ ರೀತಿಯಾಗಿ ಆ ಜಯಾದಿ ದೇವತೆಗಳ 7 ಸಲ ಸಪ್ತನಾಮಗಳಿಂದ ಅವತರಿಸಿದ ವಿಷಯಗಳನ್ನು ನಾನು ನಿಮಗೋಸ್ಕರ ಸಾಂಗವಾಗಿಯೂ ಸಕಾರಣವಾಗಿಯೂ ನಿರೂಪಿಸಿರುವೆನು. ಈಗ ಮತ್ತು ಯಾವ ವಿಷಯಗಳನ್ನು ಕೇಳಬೇಕೆಂದು ಇಚ್ಛಿಸುತ್ತೀರಿ ತಿಳಿಸಿರೆಂದು ಸೂತಮುನಿಯು ಮಹರ್ಷಿಗಳಿಗೆ ಹೇಳಿದರು. ನೈಮಿಷಾರಣ್ಯವಾಸಿಗಳಾದ ಮುನಿಗಳು ಕೇಳುತ್ತಾರೆ, ಎಲೈ ಸೂತ ಪುರಾಣಿಕರೇ, ದೈತ್ಯರು, ದಾನವರು, ಗಂಧರ್ವರು, ಉರಗಗಳು, ರಾಕ್ಷಸರು, ಸರ್ವಭೂತಗಳು, ಪಿಶಾಚಗಳು, ಪಶುಗಳು, ಪಕ್ಷಿಗಳು, ವೃಕ್ಷ ಲತಾದಿಗಳು ಇವುಗಳ ಜನನ ಮರಣಗಳನ್ನು ದಯಪಾಲಿಸಿ ವಿಸ್ತಾರವಾಗಿ ತಿಳಿಸಬೇಕೆಂದು
ಕೇಳಿಕೊಂಡರು. ಹೀಗೆ ಮುನಿಗಳು ಸೂತ ಪುರಾಣಿಕರನ್ನು ಕೇಳಲಾಗಿ ಆ ಮುನಿಗಳಿಗೆ ಇಂತೆಂದರು: ದಿತಿದೇವಿಗೆ ಕಶ್ಯಪ ಮುನಿಯಿಂದ 2 ಮಕ್ಕಳು ಜನಿಸಿದ ವಿಷಯವನ್ನು ನಾನು ನಿಮಗೆ ಮೊದಲೇ ತಿಳಿಸಿರುವೆನಷ್ಟೇ. ಕಶ್ಯಪರ ಪುತ್ರರಾದ ಹಿರಣ್ಯಾಕ್ಷ, ಹಿರಣ್ಯಕಶಿಪುರೆಂಬ 2 ಪುತ್ರರು ಎಲ್ಲ ಮಕ್ಕಳಿಗಿಂತಲೂ ಹಿರಿಯವರಾಗಿದ್ದರು. ಅವರು ಕಶ್ಯಪ ಮುನಿಯ ಅಶ್ವಮೇಧ ಯಾಗದ ಅತಿರಾತ್ರದ ಸುತ್ಯಾ ನಾಮಕ ದಿವಸದಲ್ಲಿ ಹುಟ್ಟಿರುವರು. ಆ ಪುತ್ರರಲ್ಲಿ ಹಿರಣ್ಯಕಶಿಪುವೆಂಬ ಹಿರಿಯ ಕುಮಾರನು ದಿತಿದೇವಿಯ ಗರ್ಭದಿಂದ ಜನಿಸಿದ ಕೂಡಲೇ ಕಶ್ಯಪ ಮುನಿಯ ಯಾಗಶಾಲೆಯಲ್ಲಿರುವ ಸುವರ್ಣಮಯವಾದ ಉಚ್ಛಾಸನದಲ್ಲಿ ಕುಳಿತುಕೊಂಡನು. ಇದರಿಂದ ಅವನಿಗೆ ಹಿರಣ್ಯಕಶಿಪುವೆಂಬ ನಾಮವು ಪ್ರಾಪ್ತವಾಯಿತು. ಮುನಿಗಳು ಸೂತರಿಗೆ ಇಂತೆಂದರು: ಓ ಸೂತಮುನಿಯೇ, ಮಹಾತ್ಮನೂ ದೈತ್ಯೇಂದ್ರನೂ ಆದ ಹಿರಣ್ಯಕಶಿಪುವಿನ ಜನ್ಮ, ನಾಮ ಮತ್ತು ಅವನ ಸಾಮರ್ಥ್ಯ ಇವುಗಳನ್ನು ವಿಸ್ತಾರವಾಗಿ ನಮಗೆ ತಿಳಿಯಪಡಿಸು. ಸೂತಮುನಿಯು ಹೇಳುತ್ತಾರೆ: ಪೂರ್ವದಲ್ಲಿ ಮಹಾತ್ಮನಾದ ಕಶ್ಯಪ ಮಹಾಮುನಿಯ ಪವಿತ್ರವಾದ ಅಶ್ವಮೇಧ ಯಾಗವನ್ನು ಪುಷ್ಕರ ಕ್ಷೇತ್ರದಲ್ಲಿ ಮಾಡಿದರು. ಆ ಮಹಾಯಾಗಕ್ಕೋಸ್ಕರ ಮಹರ್ಷಿಗಳು, ದೇವತೆಗಳು, ಗಂಧರ್ವರು ಇವರೇ ಮೊದಲಾದವರು ಬಂದುದರಿಂದ ಯಾಗ ಮಂಟಪವು ಅಲಂಕೃತವಾಗಿತ್ತು. ಅಲ್ಲಿ ಉತ್ತಮ ರೀತಿಯ ಶಾಸ್ತ್ರೋಕ್ತವಾಗಿ ಆಹ್ವಾನಾದಿ ಕಾರ್ಯಗಳು ನಡೆದವು. ಆ ದೇವಾದಿಗಳಿಗೋಸ್ಕರವಾಗಿ ಸುವರ್ಣಮಯವೂ ಉನ್ನತವೂ ಆದ ಆಸನಗಳು ಏರ್ಪಟ್ಟಿದ್ದವು. ಉತ್ತಮವೂ ಪವಿತ್ರವೂ ಆದ 3 ಕುಶಾಸನಗಳು, 1 ಹಲಿಗೆಯಿಂದ ಮಾಡಿದ 4 ಆಸನಗಳು ಋತ್ವಿಕ್ಕುಗಳಿಗೋಸ್ಕರ ಕ್ಲಿಪ್ತವಾಗಿ ಮಧ್ಯದಲ್ಲಿ ಇದ್ದವು. ಆ 4 ಪೀಠಗಳಲ್ಲಿ ಪವಿತ್ರವೂ ಮಂಗಳಕರವೂ ಆದ 1 ಪೀಠವು ಹೋತೃವಿಗೋಸ್ಕರ ಏರ್ಪಟ್ಟಿದ್ದಿತು. ಆ ಆಸನವು ಸುವರ್ಣಮಯವಾಗಿಯೂ ದಿವ್ಯವಾಗಿಯೂ ದಿವ್ಯವಾದ ಮೇಲಿನ ಹಾಸಿಗೆಯಿಂದ ಅಲಂಕೃತವಾಗಿಯೂ ವಿಶಾಲವಾಗಿಯೂ ಇತ್ತು. ಗರ್ಭಿಣಿಯಾದ ದಿತಿದೇವಿಯು ಯಾಗದಲ್ಲಿ ಯಜಮಾನಿಯಾಗಿದ್ದಳು. ಅವಳು ಗರ್ಭವನ್ನು ಧರಿಸಿ 10,000 ವರ್ಷಗಳಾಗಿದ್ದವು. ಆದುದರಿಂದ ಪ್ರಸವ ಕಾಲವನ್ನು ತಿಳಿಯದೆ ಅವಳು ಯಜಮಾನಿಯಾಗಿ ಯಾಗಕ್ಕೆ ಬಂದಿದ್ದಳು. ಆಗ ದಿತಿದೇವಿಯ ಗರ್ಭದಲ್ಲಿದ್ದ ಕುಮಾರನು ತಾಯಿಯಾದ ದಿತಿಯ ಗರ್ಭದಿಂದ ಹೊರಬಂದು ಹೋತೃವಿಗಾಗಿ ವ್ಯವಸ್ಥಿತವೂ ಸುವರ್ಣಮಯವೂ ಉನ್ನತವೂ ಆದ ಪೀಠದಲ್ಲಿ ಕುಳಿತುಕೊಂಡನು. ಆ ಮಹಾಯಾಗವನ್ನು ವಿಶೇಷವಾಗಿ ಹೊಗಳಿದನು. ಮಹರ್ಷಿಯಾದ ಕಶ್ಯಪರು ಯಾಗದಲ್ಲಿ ಪಂಚಮ ವೇದವಾದ ಇತಿಹಾಸ ಪುರಾಣಾದಿಗಳನ್ನು ಹೇಳುವಂತೆ ಇತ್ತು. ಅವನನ್ನು ಮಹರ್ಷಿಗಳು ನೋಡಿ ಅವನಿಗೆ ಆ ಕರ್ಮಕ್ಕೆ ಉಚಿತವಾದ ಹಿರಣ್ಯಕಶಿಪು ಎಂಬ ನಾಮಕರಣವನ್ನು ಮಾಡಿದರು. ಹೀಗೆ ಹೋತೃವಿಗಾಗಿ ಕ್ಲಿಪ್ತವಾಗಿದ್ದ ಸುವರ್ಣಪೀಠದಲ್ಲಿ ಆಗ ತಾನೇ ಜನಿಸಿದ ಕುಮಾರನು ಮಂಡಿಸಿ ಯಾಗವನ್ನು ಹೊಗಳಿದ್ದರಿಂದ ಅವನಿಗೆ ಹಿರಣ್ಯಕಶಿಪು ಎಂಬ ನಾಮವು ಉಂಟಾಗಿದೆ. ಆ ಹಿರಣ್ಯಕಶಿಪುವಿಗೆ ಹಿರಣ್ಯಾಕ್ಷನೆಂಬ ತಮ್ಮನೂ ಸಿಂಹಿಕೆ ಎಂಬ ತಂಗಿಯೂ ಹುಟ್ಟಿದರು. ಆ ಸಿಂಹಿಕೆಯು ವಿಪ್ರಚಿತ್ತಿಯನ್ನು ಮದುವೆಯಾಗಿ ರಾಹು ಎಂಬ ಕುಮಾರನನ್ನು ಪಡೆದಳು. ಸಿಂಹಿಕಾದೇವಿಯು ವಿಪ್ರಚಿತ್ತಿಯ ಪತ್ನಿಯೂ ರಾಹುವಿನ ತಾಯಿಯೂ ಹಿರಣ್ಯಾಕ್ಷನ ಭಗಿನಿಯೂ ದಿತಿಯ ಕುಮಾರಿಯೂ ಆಗಿದ್ದಳು. ದೈತ್ಯನಾದ ಹಿರಣ್ಯಕಶಿಪುವು ಅಧಶಿರಸ್ಕನೂ ನಿರಾಹಾರನೂ ಆಗಿ 1,00,000 ವರ್ಷಗಳವರೆಗೂ
ಘೋರವಾದ ಮಹಾತಪಸ್ಸನ್ನು ಮಾಡಿದನು. ಆಗ ಬ್ರಹ್ಮದೇವನು ಆ ದೈತ್ಯನ ತಪಸ್ಸಿಗೆ ಮೆಚ್ಚಿ ವರಗಳನ್ನು ಕೊಟ್ಟು ಅವನನ್ನು ಪ್ರೀತಿಸಿದನು. ಅನಂತರ ಅವನು ಸಮಸ್ತ ದೇವತೆಗಳು, ವಿಪ್ರರು, ಸರ್ವಭೂತಗಳು ಇವುಗಳನ್ನು ಅತಿಕ್ರಮಿಸಿದ್ದನು. ತನ್ನ ಯೋಗ ಮಹಿಮೆಗಳಿಂದ ಸಮಸ್ತ ದೇವತೆಗಳನ್ನು ಜಯಿಸಿ ಉತ್ತಮವಾದ ದೇವ ಪದವಿಯನ್ನು ಹೊಂದಿದನು. ಮತ್ತು ಬ್ರಹ್ಮದೇವನಿಗೆ ಸಮಸ್ತರಾದ ದಾನವರು, ದೇವತೆಗಳೂ ದೈತ್ಯರೂ ಸಹ ನನಗೆ ಸಮರಾಗಲಿ, ವಾಯುದೇವನಿಗೆ ಯಾವ ಮಹದೈಶ್ವರ್ಯವಿರುತ್ತದೆಯೋ ಆ ಐಶ್ವರ್ಯವೆಲ್ಲವೂ ನನಗೆ ಉಂಟಾಗಲೆಂದು ವರವನ್ನು ಕೊಡುವಂತೆ ಕೇಳಿಕೊಂಡನು. ಹೀಗೆ ಆ ದೈತ್ಯನು ವರವನ್ನು ಕೇಳಲಾಗಿ ಆ ಬ್ರಹ್ಮದೇವನು ಅವನಿಗೆ ಬೇಕಾದ ವರಗಳನ್ನು ಕೊಟ್ಟು ಅಂತರ್ಧಾನವನ್ನು ಹೊಂದಿದನು. ಆಗ ದೈತ್ಯನಾದ ಹಿರಣ್ಯಕಶಿಪುವನ್ನು ಮಹಾತ್ಮರು ಅಪೂರ್ವವಾಗಿ ಹೊಗಳಿದರು. ಅನಂತರ ಹಿರಣ್ಯಕಶಿಪು ಮಹಾರಾಜನು ಯಾವ ಯಾವ ದಿಕ್ಕುಗಳಿಗೆ ಸಂಚಾರಕ್ಕಾಗಿ ಹೋಗುತ್ತಾನೋ ಆಯಾ ದಿಕ್ಕುಗಳಿಗೆ ದೇವತೆಗಳು ಮತ್ತು ಮಹರ್ಷಿಗಳು ನಮಸ್ಕಾರ ಮಾಡಿದರು. ಎಲೈ ವಿಪ್ರೋತ್ತಮರೇ, ದೈತ್ಯೇಂದ್ರನಾದ ಹಿರಣ್ಯಕಶಿಪುವು ಈ ರೀತಿಯಾದ ಮಹಾಪರಾಕ್ರಮಿಯಾಗಿದ್ದನು. ಇಂತಹ ಮಹಾಶೂರನಾದ ದೈತ್ಯನಿಗೆ ಶತ್ರುವಾದ ಶ್ರೀಹರಿಯು ಪೂರ್ವದಲ್ಲಿ ನರಸಿಂಹ ಅವತಾರವನ್ನು ಮಾಡಿ ತನ್ನ ನಖಗಳೆಂಬ ಮಹಾಯುಧಗಳಿಂದ ಆ ದೈತ್ಯನ ಹೃದಯವನ್ನು ಭೇದಿಸಿ ಸಂಹರಿಸಿದನು. ಅದರಿಂದ ಶ್ರೀಹರಿಯ ನಖಗಳು ಪರಿಶುದ್ಧವಾದುವೆಂದು ಮಹಾತ್ಮರು ಹೇಳುವರು. ಹಿರಣ್ಯಾಕ್ಷನೆಂಬ ದೈತ್ಯನಿಗೆ ಮಹಾಬಲಿಷ್ಠರೂ ಅತ್ಯಂತ ಪ್ರಖ್ಯಾತರೂ ಆದ 5 ಜನ ಮಕ್ಕಳಿದ್ದರು. ಉತ್ಕುರ, ಶಕುನಿ, ಕಾಲನಾಭ, ಮಹಾನಾಭ, ಮಹಾಶೂರನಾದ ಭೂತ ಸಂತಾಪನರೆಂಬ ಈ ಕುಮಾರರು ಹಿರಣ್ಯಾಕ್ಷನ ಸುತರೂ ದೈತ್ಯೇಂದ್ರರು, ದೇವತೆಗಳಿಂದ ಜಯಿಸಲಶಕ್ಯರೂ ವಿಖ್ಯಾತರೂ ಆಗಿದ್ದರು. ಅವರ ಮಕ್ಕಳು ಮೊಮ್ಮಕ್ಕಳೂ ಕೂಡಿ ಬಂಡೇಯರೆಂಬ ಗಣನಾಮಕರಾಗಿ ಪ್ರಖ್ಯಾತರಾಗಿದ್ದರು. ಹೀಗೆ ಲಕ್ಷ ಸಂಖ್ಯಾಕರಾದ ಅವರ ವಂಶದ ದೈತ್ಯರು ತಾರಕಾಸುರನ ಯುದ್ಧದಲ್ಲಿ ಮೃತರಾದರು. ಹಿರಣ್ಯಕಶಿಪುವಿಗೆ ಮಹಾಬಲಿಷ್ಠರಾದ ಪ್ರಹ್ಲಾದ, ಅನುಹ್ಲಾದ, ಸಂಹ್ಲಾದ, ಹ್ರಾದರೆಂಬ 4 ಕುಮಾರರು ಪ್ರಸಿದ್ಧರಾಗಿದ್ದರು. ಆ 4ರಲ್ಲಿ ಹ್ರದನ ಸಂತಾನವನ್ನು ಹೇಳುವೆನು ಕೇಳಿರಿ. ಪ್ರಹ್ಲಾದಾದಿ 4 ಪುತ್ರರಲ್ಲಿ ಹ್ರದನೆಂಬವನಿಗೆ ಹ್ರಾದ, ನಿಸುಂದರೆಂಬ 2 ಕುಮಾರರಿದ್ದರು. ಅವರಲ್ಲಿ ನಿಸುಂದನಿಗೆ ಸುಂದೋಪಸುಂದರೆಂಬ ಮಹಾಶೂರರಾದ 2 ಮಕ್ಕಳಿದ್ದರು. ಹ್ರದ ಕುಮಾರನಾದ ಹ್ರಾದನಿಗೆ ಬ್ರಹ್ಮಹತ್ಯಾ ನಿರತನೂ ಮಹಾಪರಾಕ್ರಮಿಯೂ ಆದ ಮೂಕನೆಂಬ ಕುಮಾರನು ಜನಿಸಿದನು. ಸುಂದನಿಗೆ ಮಾರೀಚನೆಂಬ ಸುತನು ಜನಿಸಿ ತಾಟಕೆಯನ್ನು ಮದುವೆಯಾದನು. ಆ ತಾಟಕೆಯು ಪೂರ್ವದಲ್ಲಿ ಮಹಾಶೂರನಾದ ಶ್ರೀರಾಮನಿಂದ ಸಂಹೃತಳಾದಳು. ಹ್ರಾದನ ಕುಮಾರನಾದ ಮೂಕನೂ ಸಹ ಕಿರಾತರ ಯುದ್ಧದಲ್ಲಿ ಸವ್ಯಸಾಚಿಯಾದ ಅರ್ಜುನನಿಂದ ಕೊಲ್ಲಲ್ಪಟ್ಟನು. ಆ ಮೂಕನ ವಂಶದಲ್ಲಿ ಉತ್ಪನ್ನರೂ ಮಹಾ ತಪಸ್ಸಿನಿಂದ ಸಂಭಾವಿತರೂ ಆದ 3 ಕೋಟಿ ಜನರು ಮಣಿವರ್ತ ಖಂಡದಲ್ಲಿ ವಾಸ ಮಾಡುತ್ತಿದ್ದರು. ಅವರು ದೇವತೆಗಳಿಗೂ ಜಯಿಸಲಸಾಧ್ಯರಾಗಿ ಉಭಯ ಪಾಣಿಗಳಿಂದಲೂ ಬಾಣಗಳನ್ನು ಬಿಡುವ ಅರ್ಜುನನಿಂದ ಕೊಲ್ಲಲ್ಪಟ್ಟರು. ಅನುಹ್ರಾದನಿಗೆ ವಾಯು, ಶಿನೀವಾಲಿ ಎಂಬ 2 ಕುಮಾರರು ಉದ್ಭವಿಸಿದರು. ಅವರಿಬ್ಬರಿಂದ ಲಕ್ಷಾಂತರ ಪ್ರಜೆಗಳು ಉತ್ಪನ್ನರಾಗಿ
ಹಾಲಾಹಲ ನಾಮಕವಾದ ಬಂಧುಗಣವೇ ಸಂಭವಿಸಿ ಲೋಕವಿಖ್ಯಾತವಾಗಿತ್ತು. ವಿರೋಚನನು ಪ್ರಹ್ಲಾದನಿಗೆ ಪುತ್ರನಾಗಿ ಹುಟ್ಟಿದನು. ಅವನಿಗೆ 5 ಜನ ಮಕ್ಕಳು ಹುಟ್ಟಿದರು. ಆ ಪ್ರಹ್ಲಾದನಿಗೆ ಗವೇಷ್ಟಿ, ಕಾಲನೇಮಿ, ಜಂಭ, ಭಾಷ್ಕಲ, ಶಂಭು ಎಂಬ 5 ಜನ ಪೌತ್ರರಿದ್ದರು. ಆ 5ರಲ್ಲಿ ಶಂಭು ಎಂಬವನು ಕಿರಿಯವನಾಗಿದ್ದನು. ಇವರು ವಿಖ್ಯಾತರಾಗಿದ್ದರು. ಎಲೈ ಮುನಿವರ್ಯರೇ, ಅವರಲ್ಲಿ ಮುಖ್ಯರಾದವರ ವಿಷಯವನ್ನು ತಿಳಿಸುವೆನು ಕೇಳಿರಿ. ಅವರಲ್ಲಿ ಗವೇಷ್ಟಿಗೆ ಶುಂಭ, ನಿಶುಂಭ, ವಿಶ್ವಕ್ಸೇನರೆಂಬ ಮಹಾಶೂರರಾದ ಮಕ್ಕಳು ಜನಿಸಿದರು. ಜಂಭನಿಗಾದರೋ ಶತದುಂದುಭಿ, ದಕ್ಷ, ಖಂಡರೆಂಬ ಅತಿ ಪರಾಕ್ರಮಿಗಳಾದ 3 ಕುಮಾರರು ಜನಿಸಿದರು. ಅನಂತರ ಭಾಷ್ಕಲನಿಗೆ ವಿರೋಧ, ಮನು, ವೃಕ್ಷಾಯು, ಕುಶಲೀಮುಖರೆಂಬ ಪ್ರಖ್ಯಾತರಾದ ಕುಮಾರರು ಜನಿಸಿದರು. ಈಗ ಕಾಲನೇಮಿಯ ಮಕ್ಕಳ ವಿಚಾರಗಳನ್ನು ಹೇಳುವೆನು, ಸಾವಧಾನದಿಂದ ಕೇಳಿರಿ. ಕಾಲನೇಮಿಗೆ ಬ್ರಹ್ಮಜಿತ್, ಕ್ಷತ್ರಜಿತ್, ದೇವಾಂತಕ, ನರಾಂತಕರೆಂಬ ಅತಿ ಬಲಿಷ್ಠರೂ ಲೋಕವಿಖ್ಯಾತರೂ ಆದ 4 ಕುಮಾರರು ಆವಿರ್ಭವಿಸಿದರು. ಈಗ ಶಂಭುವಿನ ಪುತ್ರರನ್ನು ತಿಳಿಸುವೆನು ಕೇಳಿರಿ. ಶಂಭುವಿಗೆ ಧನುಕ, ಅಸಿಲೋಮ, ನಾಭಲ, ಗೋಮುಖ, ಗವಾಕ್ಷ, ಗೋಮಂತರೆಂಬ 6 ಜನ ಪ್ರಸಿದ್ಧ ಪುರುಷರು ಜನಿಸಿದರು. ಅವರು ಲೋಕಕಂಟಕರಾಗಿದ್ದರು. ವಿರೋಚನನಿಗೆ ಮಹಾಪರಾಕ್ರಮಿಯಾದ ಬಲಿ ಎಂಬ ಒಬ್ಬ ಕುಮಾರನು ಲೋಕಮಾನ್ಯನಾಗಿದ್ದನು. ಆ ಬಲಿಗೆ 100 ಮಕ್ಕಳು ಹುಟ್ಟಿದರು. ಅವರೆಲ್ಲರೂ ರಾಜರೂ ಪ್ರತಾಪಶಾಲಿಗಳೂ ಆಗಿದ್ದರು. ಅವರಲ್ಲಿ ಮುಖ್ಯರಾದವರು 4. ಅವರು ಮಹಾಶೂರರೂ ಅತಿ ಪರಾಕ್ರಮಿಗಳೂ ಆಗಿದ್ದರು. ಸಹಸ್ರಬಾಹು, ಬಾಣ, ದ್ರವಿಣ ಸಮ್ಮತ, ಕುಂಭನಾಭ, ಗದ್ದಭಾಕ್ಷ, ಖುಷಿ ಎಂಬವರು ಬಲಿಯ ಪುತ್ರರಾಗಿದ್ದರು. ಇವರಲ್ಲಿ ಸಹಸ್ರಬಾಹುವು ಹಿರಿಯವನಾಗಿದ್ದನು. ಆ ಬಲಿಗೆ ಶಕುನಿ, ಪೂತನೆಯರೆಂಬ 2 ಪುತ್ರಿಯರು ಹುಟ್ಟಿದರು. ಬಲಿಯ ಪುತ್ರರು ಪೌತ್ರರು ಒಟ್ಟುಗೂಡಿ ಸಹಸ್ರಾರು ಜನರು ಲೋಕ ಪ್ರಸಿದ್ಧರಾಗಿದ್ದರು. ಬಲಿ ಎಂಬ ನಾಮದಿಂದ ಪ್ರಖ್ಯಾತವೂ ಮಹಾಪರಾಕ್ರಮಿಯೂ ಆದ ಗಣವು ಇದ್ದಿತು. ಬಾಣನಿಗೆ ಚಂದ್ರನಿಂದ ಮಹಾಕಾಂತಿಯು ಪ್ರಾಪ್ತವಾಗಿರುತ್ತದೆ. ತರುವಾಯ ದೇವ ದೈತ್ಯರಿಗೆ ಕಲಹವು ಸಂಭವಿಸಲು ದೈತ್ಯರು ಮೃತರಾದರು. ಆಗ ಪುತ್ರನಾಶದಿಂದ ದುಃಖಿತಳಾದ ದಿತಿದೇವಿಯು ಪತಿಯಾದ ಕಶ್ಯಪ ಮುನಿಯನ್ನು ಆರಾಧಿಸಿ ಸಂತೋಷಪಡಿಸಿದಳು. ಅವಳಿಂದ ಆರಾಧಿತನಾದ ಮುನಿಯು ಪ್ರೀತನಾಗಿ ವರಗಳನ್ನು ಕೊಟ್ಟು ಸಂತೋಷಪಡಿಸಿದನು. ಆಕೆಯು ವರಗಳನ್ನು ಬೇಡಿದಳು. ಸ್ವಾಮಿಯೂ ಸ್ವತಂತ್ರರೂ ಆದ ಕಶ್ಯಪರು ಮಂಗಳಾಂಗಿಯಾದ ದಿತಿಯನ್ನು ಕುರಿತು, ಎಲವು ಶೋಭನಾಂಗಿ, ನಾನಿರುವಾಗ ನಿನಗೇಕೆ ಚಿಂತೆ? ಓ ಸುಂದರಿ, ಬೇಕಾದ ವರಗಳನ್ನು ಕೊಡುವೆನು ಎಂದನು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ 2ಯ ಖಂಡದ 6ನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.